ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು 2022ರ GPSTR ಪರೀಕ್ಷೆಯ ಕಂಪ್ಯೂಟರ್ ಪ್ರಶ್ನೆ ಪತ್ರಿಕೆನೊಮ್ಮೆ ನೋಡೋಣ. ಹೇಗಿತ್ತು ಪೇಪರ್, ಯಾವೆಲ್ಲ ಪ್ರಶ್ನೆಗಳಿದ್ದು, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಮುಂದಿನ ತಯಾರಿಗೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಒಂದು ಸೀಕ್ರೆಟ್ ಇದೆ. ಅದೇನು ಗೊತ್ತಾ? ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡೋದು. ಯಾಕಂದ್ರೆ ಇದು ಬರೀ ಪ್ರಶ್ನೆಗಳನ್ನಷ್ಟೇ ತೋರಿಸೋದಿಲ್ಲ, ಬದಲಾಗಿ ಪರೀಕ್ಷಕರು ಯಾವ ಟಾಪಿಕ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ನಮ್ಮ ತಯಾರಿ ಸ್ಮಾರ್ಟ್ ಆಗಿರ್ಬೇಕಂದ್ರೆ ಇದು ಮೊದಲನೇ ಹೆಜ್ಜೆ. ಮೊದಲು ಕಂಪ್ಯೂಟರ್ ಜಗತ್ತಿನ ಫೌಂಡೇಶನ್ಗೆ ಹೋಗೋಣ. ಈ ಸೆಕ್ಷನ್ನಲ್ಲಿ ಕಂಪ್ಯೂಟರ್ಗಳ ವಿಕಾಸದ ಬಗ್ಗೆ ಕೇಳಿದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆಯ ನಮ್ಮನ್ನ ನೇರವಾಗಿ ಇವತ್ತಿನ ಆಧುನಿಕ ಟೆಕ್ನಾಲಜಿಗೆ ಕರ್ಕೊಂಡು ಹೋಗುತ್ತೆ. ಪ್ರಶ್ನೆ ಹೀಗಿದೆ: ರೋಬೋಟಿಕ್ ತಂತ್ರಜ್ಞಾನ ಯಾವ ಕಂಪ್ಯೂಟರ್ ಜನರೇಷನ್ಗೆ ಸೇರಿದ್ದು? ಇದು ಕಂಪ್ಯೂಟರ್ಗಳ ಬೆಳವಣಿಗೆಯ ಹಂತಗಳ ಬಗ್ಗೆ ನಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡುತ್ತೆ. ಇದಕ್ಕೆ ಸರಿಯಾದ ಉತ್ತರ 5ನೇ ಪೀಳಿಗೆ. ಯಾಕಂದ್ರೆ 5ನೇ ಪೀಳಿಗೆ ಅಂದ್ರೆ ಕೇವಲ ಸ್ಪೀಡ್ ಬಗ್ಗೆ ಮಾತಾಡೋದಲ್ಲ, ಬದಲಾಗಿ ತಾವಾಗೇ ಯೋಚನೆ ಮಾಡುವ ಕಂಪ್ಯೂಟರ್ಗಳ ಬಗ್ಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತೆ ರೋಬೋಟಿಕ್ಸ್, ಇವೆಲ್ಲ ಇದರ ಪ್ರಮುಖ ಲಕ್ಷಣಗಳು. ನಾವಿವತ್ತು ನೋಡ್ತಿರೋ AI ಪವರ್ ಟೆಕ್ನಾಲಜಿಗಳೆಲ್ಲ ಇದೇ ಜನರೇಷನ್ನ ಕೊಡುಗೆ ಅಲ್ವಾ? ಸರಿ, ಕಂಪ್ಯೂಟರ್ ಜನರೇಷನ್ಸ್ ಬಗ್ಗೆ ನೋಡಿದ್ವಿ. ಈಗ ಅದರ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಕಡೆ ಗಮನ ಕೊಡೋಣ. ಭಾಗ 2ರಲ್ಲಿ ಹಾರ್ಡ್ವೇರ್ ಮತ್ತೆ ಡೇಟಾದ ಮೂಲಭೂತ ಅಂಶಗಳ ಬಗ್ಗೆ ಕೇಳಿರೋ ಪ್ರಶ್ನೆಗಳನ್ನ ನೋಡೋಣ ಬನ್ನಿ. ಇಲ್ಲಿ ಡೇಟಾ ಮೆಷರ್ಮೆಂಟ್ ಬಗ್ಗೆ ಸಿಂಪಲ್ ಆಗಿ ಕಾಣುವ, ಆದರೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ. ಒಂದು ನಿಬ್ಬಲ್ ಅಂದ್ರೆ ಏನು? ಇದು ಕಂಪ್ಯೂಟರ್ ಮೆಮೊರಿಯ ಅತಿ ಚಿಕ್ಕ ಯೂನಿಟ್ಗಳಲ್ಲಿ ಒಂದು. ಉತ್ತರ ಇಲ್ಲೇ ಇದೆ ನೋಡಿ. ಒಂದು ನಿಬ್ಬಲ್ ಅಂದ್ರೆ 4 ಬಿಟ್ಗಳ ಒಂದು ಗುಂಪು. ಇದನ್ನ ಸುಲಭವಾಗಿ ನೆನ್ಪಿಟ್ಕೋಬೇಕು ಅಂದ್ರೆ ನಮ್ಗೆಲ್ಲ 8 ಬಿಟ್ ಸೇರಿದ್ರೆ ಒಂದು ಬೈಟ್ ಆಗುತ್ತೆ ಅಂತ ಗೊತ್ತು. ಹಾಗಾಗಿ ಒಂದು ನಿಬ್ಬಲ್ ಅಂದ್ರೆ ಸಿಂಪಲ್ ಆಗಿ ಅರ್ಧ ಬೈಟ್ ಅಂತಾನೂ ಹೇಳ್ಬಹುದು. ಸೊ ಇದನ್ನ ನೆನ್ಪಲ್ಲಿಟ್ಕೊಳ್ಳಿ, 1 ನಿಬ್ಬಲ್ ಅಂದ್ರೆ 4 ಬಿಟ್ಸ್ ಅಷ್ಟೇ. ಡೇಟಾದ ಅತಿ ಸಣ್ಣ ಯೂನಿಟ್ ನಿಬ್ಬಲ್ನಿಂದ ಈಗ ದೊಡ್ಡ ಮಟ್ಟದ ಡೇಟಾ ಸ್ಟೋರೇಜ್ ಕಡೆ ಹೋಗೋಣ. ನಾವು ಎಲ್ಲ ಪ್ರತಿದಿನ ಬಳಸುವ ಗೂಗಲ್ ಡ್ರೈವ್ ಇದೆಯಲ್ಲ, ಅದರ ಬಗ್ಗೆ ಒಂದು ಪ್ರಶ್ನೆ. ಇದರ ಫ್ರೀ ಸ್ಟೋರೇಜ್ ಕೆಪಾಸಿಟಿ ಎಷ್ಟು? ಉತ್ತರ ತುಂಬಾ ಸ್ಪಷ್ಟವಾಗಿದೆ. 15 ಗಿಗಾಬೈಟ್ಸ್ ಅಂದ್ರೆ 15 GB. ಪ್ರತಿಯೊಂದು ಗೂಗಲ್ ಅಕೌಂಟ್ ಜೊತೆ ಇಷ್ಟು ಸ್ಟೋರೇಜ್ ಕ್ಲೌಡ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ಈಗ ಒಂದು ಇನ್ಪುಟ್ ಡಿವೈಸ್ ಬಗ್ಗೆ ನೋಡೋಣ. ನಮ್ಮ ನೈಜ ಪ್ರಪಂಚದ ಮಾಹಿತಿಯನ್ನ ಬೆಳಕಿನ ತತ್ವ ಬಳಸಿ ಡಿಜಿಟಲ್ ರೂಪಕ್ಕೆ ತರುವ ಸಾಧನ ಯಾವುದು? ಉತ್ತರ ಸ್ಕ್ಯಾನರ್. ಇದು ಲೈಟ್ ಬಳಸಿ ಒಂದು ಫೋಟೋ ಅಥವಾ ಡಾಕ್ಯುಮೆಂಟ್ನ ಇಮೇಜ್ ಕ್ಯಾಪ್ಚರ್ ಮಾಡಿ ಅದನ್ನ ಕಂಪ್ಯೂಟರ್ ಓದಬಲ್ಲ ಡಿಜಿಟಲ್ ಫೈಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಹೀಗೆ ನಮ್ಮ ಪೇಪರ್ ಡಾಕ್ಯುಮೆಂಟ್ಗಳು ಡಿಜಿಟಲ್ ಜಗತ್ತಿಗೆ ಎಂಟ್ರಿ ಕೊಡುತ್ತವೆ. ಇಷ್ಟೊತ್ತು ಹಾರ್ಡ್ವೇರ್ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಮುಂದಿನ ಭಾಗ ಸಾಫ್ಟ್ವೇರ್ ಮತ್ತು ಆಪರೇಟಿಂಗ್ ಸಿಸ್ಟಮ್. ನೆನಪಿಡಿ, ಹಾರ್ಡ್ವೇರ್ಗೆ ಜೀವ ಕೊಡೋದೇ ಸಾಫ್ಟ್ವೇರ್. ನಾವು ದಿನ ಎಷ್ಟೊಂದು ತರಹದ ಸಾಫ್ಟ್ವೇರ್ಗಳನ್ನ ಬಳಸ್ತೀವಿ, ಆದರೆ ಅವುಗಳ ನಡುವಿನ ವ್ಯತ್ಯಾಸ ನಮಗೆ ಗೊತ್ತಿದೆಯಾ? ಈ ಪ್ರಶ್ನೆ ಅದನ್ನೇ ಟೆಸ್ಟ್ ಮಾಡುತ್ತೆ. ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ? ನೋಡಿ, ಗೂಗಲ್ ಮತ್ತೆ ಬಿಂಗ್ ಇವು ಇಂಟರ್ನೆಟ್ ಅನ್ನೋ ಒಂದು ದೊಡ್ಡ ಸಮುದ್ರದಲ್ಲಿ ನಮಗೆ ಬೇಕಾದ ಮಾಹಿತಿಯನ್ನ ಹುಡುಕಿ ತರುವ ದೋಣಿಗಳ ಥರ. ಅಂದ್ರೆ ಇವು ಸರ್ಚ್ ಇಂಜಿನ್ಗಳು. ಆದ್ರೆ ಲಿನಕ್ಸ್ ಇದೆಯಲ್ಲ, ಅದು ಆ ದೋಣಿ ಸಾಗುವ ಸಮುದ್ರವೇ ಇದ್ದ ಹಾಗೆ. ಅಂದ್ರೆ ಇದೊಂದು ಆಪರೇಟಿಂಗ್ ಸಿಸ್ಟಮ್. ಇದು ಇಡೀ ಕಂಪ್ಯೂಟರ್ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಅಡಿಪಾಯ. ಈಗ ನಮ್ಮೆಲ್ಲರ ಕೈಯಲ್ಲಿರೋ ಆಂಡ್ರಾಯ್ಡ್ ಮೊಬೈಲ್ ಬಗ್ಗೆ ಒಂದು ಪ್ರಶ್ನೆ. ಈ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಳಸಿ ಡೆವಲಪ್ ಮಾಡಲಾಗಿದೆ? ಉತ್ತರ ಸಿ ಮತ್ತು C++. ಇವೆರಡೂ ತುಂಬಾನೇ ಪವರ್ಫುಲ್, ಸ್ಪೀಡ್ ಮತ್ತು ಎಫಿಷಿಯನ್ಸಿಗೆ ಫೇಮಸ್ ಆಗಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು. ಆಪರೇಟಿಂಗ್ ಸಿಸ್ಟಮ್ನಂತಹ ಕೋರ್ ಸಾಫ್ಟ್ವೇರ್ಗಳನ್ನು ಬಿಲ್ಡ್ ಮಾಡೋಕೆ ಇವನ್ನೇ ಬಳಸ್ತಾರೆ. ಯಾಕಂದ್ರೆ ಇವು ಹಾರ್ಡ್ವೇರ್ ಜೊತೆ ನೇರವಾಗಿ ಮತ್ತು ವೇಗವಾಗಿ ಕಮ್ಯುನಿಕೇಟ್ ಮಾಡಬಲ್ಲವು. ಈಗ ಒಂದು ತುಂಬಾನೇ ಪ್ರಾಕ್ಟಿಕಲ್ ಆದ ಪ್ರಶ್ನೆ. ವರ್ಡ್ ಪ್ರೊಸೆಸರ್ನಲ್ಲಿ ಕೆಲಸ ಮಾಡುವಾಗ ಹೊಸ ಡಾಕ್ಯುಮೆಂಟ್ ಓಪನ್ ಮಾಡೋಕೆ ಬಳಸೋ ಶಾರ್ಟ್ಕಟ್ ಕೀ ಯಾವುದು? ಸರಿಯಾದ ಉತ್ತರ Ctrl+N. ಇಲ್ಲಿ N ಅಂದ್ರೆ ನ್ಯೂ ಅಂತ. ಇದು ಆಲ್ಮೋಸ್ಟ್ ಎಲ್ಲ ವರ್ಡ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಗಳಲ್ಲೂ ಬಳಸೋ ಒಂದು ಯೂನಿವರ್ಸಲ್ ಕಮಾಂಡ್. ಈಗ ನಾವು ನಮ್ಮ ಫೈನಲ್ ಮತ್ತೆ ತುಂಬಾನೇ ಪವರ್ಫುಲ್ ಸೆಕ್ಷನ್ಗೆ ಬಂದಿದ್ದೇವೆ. ಅದೇ ಬೃಹತ್ ಕಂಪ್ಯೂಟಿಂಗ್. ಇಲ್ಲಿ ಸೂಪರ್ ಕಂಪ್ಯೂಟರ್ಗಳ ಪ್ರಪಂಚಕ್ಕೆ ಎಂಟ್ರಿ ಕೊಡೋಣ. ಈ ಹೆಸರುಗಳನ್ನ ಎಲ್ಲಾದ್ರೂ ಕೇಳಿದಿರಾ? ಪರಂ ಶಕ್ತಿ, ಪರಂ ಶಿವಾಯ್ ಮತ್ತು ಪರಂ ಬ್ರಹ್ಮ. ಇವು ನಮ್ಮ ದೇಶದ ಕಂಪ್ಯೂಟಿಂಗ್ ಫೀಲ್ಡಲ್ಲಿ ಬಹಳ ಮುಖ್ಯವಾದ ಹೆಸರುಗಳು. ಇವು ಅಂದ್ರೆ ಏನು ಅಂತ ಪ್ರಶ್ನೆ ಇದೆ.
ಇವೆಲ್ಲವೂ ಭಾರತದ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ತಯಾರಾದ ಸೂಪರ್ ಕಂಪ್ಯೂಟರ್ಗಳು. ವೆದರ್ ಫೋರ್ಕಾಸ್ಟಿಂಗ್, ಮೆಡಿಸಿನ್ ರಿಸರ್ಚ್, ಈ ಥರದ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ಗಳಿಗಾಗಿ ಇವನ್ನ ಬಳಸ್ತಾರೆ. ಇದು ನಮ್ಮ ದೇಶದ ಟೆಕ್ನಾಲಜಿ ಪವರ್ನ ಒಂದು ಸಿಂಬಲ್. ನಮ್ಮ ಕೊನೆಯ ಪ್ರಶ್ನೆ, EDI ಅನ್ನೋ ಶಾರ್ಟ್ ಫಾರ್ಮ್ನ ಪೂರ್ತಿ ವಿಸ್ತರಣೆ ಏನು? ಇದು ಬಿಸ್ನೆಸ್ ಮತ್ತು ನೆಟ್ವರ್ಕಿಂಗ್ ಜಗತ್ತಿನಲ್ಲಿ ಬಹಳ ಮುಖ್ಯವಾದ ಒಂದು ಕಾನ್ಸೆಪ್ಟ್. EDI ಅಂದ್ರೆ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್. ಇದು ಎರಡು ಬೇರೆ ಬೇರೆ ಕಂಪನಿಗಳ ಕಂಪ್ಯೂಟರ್ಗಳ ನಡುವೆ ಯಾವುದೇ ಮನುಷ್ಯನ ಸಹಾಯವಿಲ್ಲದೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿನಲ್ಲಿ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ವಿನಿಮಯ ಮಾಡಿಕೊಳ್ಳೋ ಒಂದು ಟೆಕ್ನಾಲಜಿ. ಉದಾಹರಣೆಗೆ, ಇನ್ವಾಯ್ಸ್ ಮತ್ತು ಪರ್ಚೇಸ್ ಆರ್ಡರ್ಗಳನ್ನು ಪೇಪರ್ಲೆಸ್ ಆಗಿ ಆಟೋಮ್ಯಾಟಿಕ್ ಆಗಿ ಕಳಿಸೋಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಈ ಇಡೀ ಅನಾಲಿಸಿಸ್ನ ನಿಮಗೆ ಸಿಕ್ಕ ಪ್ರಮುಖ ಪಾಯಿಂಟ್ಸ್ ಯಾವುವು? ಮೊದಲನೇದಾಗಿ ಕಂಪ್ಯೂಟರ್ ಜನರೇಷನ್ಸ್ ಬಗ್ಗೆ ಗೊತ್ತಿರಬೇಕು. ಎರಡನೇದು ನಿಬ್ಬಲ್ನಂಥ ಡೇಟಾ ಯೂನಿಟ್ಸ್. ಮೂರನೇದು OS ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ನಡುವಿನ ವ್ಯತ್ಯಾಸ. ಕೊನೆಯದಾಗಿ ಭಾರತದ ಸೂಪರ್ ಕಂಪ್ಯೂಟರ್ಗಳು ಮತ್ತು EDIನಂತಹ ಮಾಡರ್ನ್ ಕಾನ್ಸೆಪ್ಟ್ಗಳು. ಈ ವಿಷಯಗಳ ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೆಯದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ನಾವು ಇವತ್ತು ಕಲ್ತ ಈ ನಿಬ್ಬಲ್ ಇರ್ಬೋದು ಅಥವಾ ಕಂಟ್ರೋಲ್+N ಇರ್ಬೋದು, ಈ ಥರದ ಬೇಸಿಕ್ ವಿಷಯಗಳು ಮುಂದೆ ಬರ್ಬೋದ AI ಮತ್ತೆ ರೋಬೋಟಿಕ್ಸ್ ತಂತ್ರಜ್ಞಾನಕ್ಕೆ ಹೇಗೆ ಅಡಿಪಾಯ ಆಗತ್ತೆ ಅಂತ ಯೋಚನೆ ಮಾಡಿ. ಈ ಬಗ್ಗೆ ಯೋಚ್ತಾ ಇರಿ. ನಿಮ್ಮ ತಯಾರಿಗೆ ಆಲ್ ದ ಬೆಸ್ಟ್. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿ